ನಮಸ್ಕಾರ. ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸುವ ಈ ಸಮಗ್ರ ವಿಶ್ಲೇಷಣಾ ವರದಿಗೆ ಸ್ವಾಗತ. 2 ಶತಮಾನಗಳ ಹಿಂದಿನ ಕಾರ್ಲ್ ಮಾರ್ಕ್ಸ್ ಅವರ ಐತಿಹಾಸಿಕ ಸಿದ್ಧಾಂತಗಳು ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಎಐ ಯುಗಕ್ಕೆ ಹಾಗೂ ಭಾರತದ ಜಾತಿ ವ್ಯವಸ್ಥೆಗೆ ಹೇಗೆ ಅನ್ವಯಿಸುತ್ತವೆ ಅನ್ನೋದನ್ನ ಇಂದಿನ ಮೂಲ ಲೇಖನ ಬಹಳ ಆಸಕ್ತಿದಾಯಕವಾಗಿ ವಿಶ್ಲೇಷಿಸುತ್ತಿದೆ. ಬನ್ನಿ, ಈ ಸಂಕೀರ್ಣವಾದ ಆರ್ಥಿಕ ವಿಚಾರಗಳನ್ನ ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಈ ವರದಿಯಲ್ಲಿ ಮುಖ್ಯವಾಗಿ 4 ವಿಚಾರಗಳತ್ತ ಗಮನ ಹರಿಸಲಿದ್ದೇವೆ. ಮೊದಲನೆಯದಾಗಿ ಮೂಲ ಸೈದ್ಧಾಂತಿಕ ಆವಿಷ್ಕಾರಗಳು, ನಂತರ ಏಷಿಯಾಟಿಕ್ ಉತ್ಪಾದನಾ ವಿಧಾನ, ಆಮೇಲೆ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಬಿಕ್ಕಟ್ಟುಗಳು, ಹಾಗೂ ಕೊನೆಯದಾಗಿ ಡಿಜಿಟಲ್ ಯುಗದಲ್ಲಿ ಮಾರ್ಕ್ಸ್ವಾದ. ವಿಶಾಲವಾದ ಸಾಮಾಜಿಕ ಪರಿಕಲ್ಪನೆಗಳಿಂದ ಶುರುಮಾಡಿ ಇಂದಿನ ಡಿಜಿಟಲ್ ಯುಗದವರೆಗಿನ ಪ್ರಯಾಣ ಇದಾಗಿರಲಿದೆ. ಮೊದಲನೇ ವಿಭಾಗ ಮೂಲ ಸೈದ್ಧಾಂತಿಕ ಆವಿಷ್ಕಾರಗಳು, ಅಂದರೆ ಸಮಾಜ ಮತ್ತು ಚಲನೆಯ ಏಕೀಕರಣ. ಮೂಲ ಲೇಖನವನ್ನು ಗಮನಿಸಿದರೆ ಒಂದು ಕುತೂಹಲಕಾರಿ ಅಂಶ ಸಿಗುತ್ತದೆ. ಮಾರ್ಕ್ಸ್ ಕೇವಲ ಮೇಲ್ನೋಟದ ಸಮಸ್ಯೆಗಳಿಗೆ ಮದ್ದು ಹುಡುಕಲಿಲ್ಲ, ಬದಲಾಗಿ ಪ್ರಕೃತಿ ಮತ್ತು ಸಮಾಜವನ್ನು ಒಂದೇ ಪ್ರಕ್ರಿಯೆಯಾಗಿ ಅಧ್ಯಯನ ಮಾಡಿದರು. ತಾತ್ಕಾಲಿಕ ಸುಧಾರಣೆಗಳನ್ನಷ್ಟೇ ನೀಡುವ ಯುಟೋಪಿಯನ್ ಸಮಾಜವಾದವನ್ನು ಅವರು ಒಪ್ಪಿಲ್ಲ ಅನ್ನೋದು ಲೇಖಕರ ವಾದ. ಬದಲಾಗಿ ಬಂಡವಾಳಶಾಹಿ ವ್ಯವಸ್ಥೆಯೇ ತನ್ನೊಳಗೆ ದೊಡ್ಡ ಸಾಮಾಜಿಕ ಬದಲಾವಣೆಗಳಿಗೆ ಬೇಕಾದ ಭೌತಿಕ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಎನ್ನುವ ವೈಜ್ಞಾನಿಕ ಸಮಾಜವಾದವನ್ನು ಅವರು ಪ್ರತಿಪಾದಿಸಿದರು. ಇನ್ನು ಲೇಖಕರ ಪ್ರಕಾರ ಮಾರ್ಕ್ಸ್ ಅವರ ಆ ಬೃಹತ್ ಕೃತಿ ಕ್ಯಾಪಿಟಲ್ ಮುಖ್ಯವಾಗಿ ನಿಂತಿರೋದೇ ಕೆಲವು ಪ್ರಮುಖ ಆವಿಷ್ಕಾರಗಳ ಮೇಲೆ, ವಿಶೇಷವಾಗಿ ಹೆಚ್ಚುವರಿ ಮೌಲ್ಯ ಅಥವಾ ಸರ್ಪ್ಲಸ್ ವ್ಯಾಲ್ಯೂ. ಕಾರ್ಮಿಕರ ಶ್ರಮದಿಂದ ಉತ್ಪತ್ತಿಯಾಗುವ ಈ ಹೆಚ್ಚುವರಿ ಮೌಲ್ಯವನ್ನ ಹೇಗೆ ಹೊರತೆಗೆಯಲಾಗುತ್ತೆ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಮೂಲ ಲೇಖನದಲ್ಲಿ ಬರುವ ಈ ಸಾಲು ನೋಡಿ. ಅವರ ಪ್ರತಿಯೊಂದು ಆವಿಷ್ಕಾರವೂ ನೊಬೆಲ್ ಪ್ರಶಸ್ತಿಗೆ ಅರ್ಹವಾದ್ದು. 19ನೇ ಶತಮಾನದ ಈ ಸಿದ್ಧಾಂತಗಳ ಮೇಲೆ ಮೂಲ ಲೇಖಕರು ಹೊಂದಿರುವ ಅಪಾರವಾದ ವಿಶ್ವಾಸ ಮತ್ತು ಉತ್ಸಾಹವನ್ನು ಇದು ಅಚ್ಚುಕಟ್ಟಾಗಿ ಸೆರೆಹಿಡಿಯುತ್ತದೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಏಷಿಯಾಟಿಕ್ ಉತ್ಪಾದನಾ ವಿಧಾನ ಹಾಗೂ ಭಾರತೀಯ ಸಮಾಜದ ವಿಶ್ಲೇಷಣೆ. ಮಾರ್ಕ್ಸ್ ಕೇವಲ ಯುರೋಪ್ ಕೇಂದ್ರಿತವಾಗಿ ಆಲೋಚಿಸುತ್ತಿದ್ರು ಅನ್ನೋ ವಾದವನ್ನು ಈ ಲೇಖನ ಸಂಪೂರ್ಣವಾಗಿ ತಳ್ಳಿಹಾಕುತ್ತದೆ. ಇಲ್ಲಿ ಬರುವ ಪ್ರಮುಖ ಅಂಶವೇ ಏಷಿಯಾಟಿಕ್ ಉತ್ಪಾದನಾ ವಿಧಾನ ಅಥವಾ ಎಎಂಪಿ. ಈ ಚೌಕಟ್ಟನ್ನು ಬಳಸಿಕೊಂಡು ಭಾರತದಲ್ಲಿದ್ದ ಭೂಮಿಯ ಮೇಲಿನ ಸಾಮಾನ್ಯ ಒಡೆತನ ಮತ್ತು ಸರ್ಕಾರದೊಂದಿಗಿನ ನೇರ ಸಂಬಂಧದಂತಹ ವಿಶಿಷ್ಟ ಲಕ್ಷಣಗಳನ್ನು ಇಲ್ಲಿ ವಿವರಿಸಲಾಗಿದೆ. ಅಂದರೆ ಅಂದಿನ ಹಳ್ಳಿಗಳು ಕೇವಲ ವಸತಿ ಪ್ರದೇಶಗಳಾಗಿರದೆ ಅದೊಂದು ಸಂಪೂರ್ಣ ಉತ್ಪಾದನಾ ವ್ಯವಸ್ಥೆಯಾಗಿತ್ತು. ಭಾರತದ ಜಾತಿ ವ್ಯವಸ್ಥೆಗೂ ಹಾಗೂ ಆರ್ಥಿಕತೆಗೂ ಇರುವ ನಂಟು ಎಷ್ಟೊಂದು ಆಳವಾಗಿದೆ ಗೊತ್ತಾ? ಲೇಖನ ತಟಸ್ಥವಾಗಿ ವರದಿ ಮಾಡುವಂತೆ ಭಾರತದಲ್ಲಿ ಉಪಕರಣಗಳು ಮತ್ತು ಉತ್ಪಾದನಾ ಸಾಧನಗಳು ಕಟ್ಟುನಿಟ್ಟಾಗಿ ಆನುವಂಶಿಕವಾಗಿದ್ದವು. ಅಂದರೆ ತಲೆಮಾರುಗಳಿಂದ ಬಂದ ವೃತ್ತಿ ಮತ್ತು ಉಪಕರಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುತ್ತಿದ್ದವು. ಈ ಒಂದು ಪ್ರಕ್ರಿಯೆ ಭಾರತದ ಜಾತಿ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿತು ಎನ್ನುತ್ತದೆ ಲೇಖನ. ಇನ್ನೊಂದು ಕುತೂಹಲದ ಸಂಗತಿಯಂದ್ರೆ ಇಂಡೋ-ಗಂಗಾ ಬಯಲು ಪ್ರದೇಶ. ಇಲ್ಲಿ ನೈಸರ್ಗಿಕವಾಗಿಯೇ ಕೃಷಿ ಮಾಡೋದು ಬಹಳ ಸುಲಭ. ಹೀಗಾಗಿ ಅಲ್ಲಿ ಗ್ರಾಮ ಸಮುದಾಯಗಳನ್ನು ಬಹಳ ಸುಲಭವಾಗಿ ಮರುಸೃಷ್ಟಿಸಬಹುದಿತ್ತು. ಹೆಚ್ಚಿನ ಶ್ರಮದ ಅಗತ್ಯವೇ ಇರಲಿಲ್ಲವಾದ್ದರಿಂದ ಅಲ್ಲಿ ಉತ್ಪಾದಕ ಶಕ್ತಿಗಳ ಬೆಳವಣಿಗೆ ತುಲನಾತ್ಮಕವಾಗಿ ಬಹಳ ನಿಧಾನವಾಗಿತ್ತು ಅಂತ ಲೇಖಕರು ವಿವರಿಸ್ತಾರೆ. ಮುಂದಿನ ವಿಭಾಗ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಬಿಕ್ಕಟ್ಟುಗಳು. 2008ರ ಆರ್ಥಿಕ ಕುಸಿತ ಹಾಗೂ ಕಾಲ್ಪನಿಕ ಬಂಡವಾಳ. ಈಗ ನಾವು ಜಾಗತಿಕ ಆರ್ಥಿಕತೆಯ ಕಡೆಗೆ ದೃಷ್ಟಿ ಹರಿಸಿದರೆ ಇದು ನಿಜಕ್ಕೂ ಅಚ್ಚರಿ ಮೂಡಿಸುವ ಅಂಶ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬರುವ ಆರ್ಥಿಕ ಬಿಕ್ಕಟ್ಟುಗಳ ವರ್ಷಗಳನ್ನ ಮಾರ್ಕ್ಸ್ ಅಂದೇ ನಿಖರವಾಗಿ ಲೆಕ್ಕ ಹಾಕಿದ್ರು ಅಂತ ಮೂಲ ಲೇಖನ ಹೇಳಿಕೊಳ್ಳುತ್ತದೆ. 2008ರಲ್ಲಿ ಅಮೆರಿಕಾದ 5 ಬೃಹತ್ ಹಣಕಾಸು ಸಂಸ್ಥೆಗಳು ಒಂದೇ ರಾತ್ರಿಯಲ್ಲಿ ಕುಸಿದು ಬಿದ್ದಾಗ ಇಂದಿನ ಸಾಮ್ರಾಜ್ಯಶಾಹಿಯಲ್ಲಿ ಈ ಬಿಕ್ಕಟ್ಟುಗಳು ಒಂದರ ಮೇಲೊಂದು ಬಂದು ಬಿಕ್ಕಟ್ಟಿನೊಳಗೆ ಬಿಕ್ಕಟ್ಟು ಸೃಷ್ಟಿಸುತ್ತಿವೆ ಅನ್ನೋದು ಸ್ಪಷ್ಟವಾಯಿತು. ಇಲ್ಲಿ ಕಾಲ್ಪನಿಕ ಬಂಡವಾಳ ಅಥವಾ ಫಿಕ್ಟಿಷಿಯಸ್ ಕ್ಯಾಪಿಟಲ್ ಅನ್ನೋ ಪರಿಕಲ್ಪನೆ ಬಹಳ ಮುಖ್ಯವಾಗುತ್ತೆ. ಲೇಖನದ ಪ್ರಕಾರ ಇಂದಿನ ಜಾಗತಿಕ ವ್ಯವಸ್ಥೆಯು ಹಣದ ಬಂಡವಾಳದಿಂದ ತುಂಬಿ ತುಳುಕುತ್ತಿದೆ. ನೈಜ ಉತ್ಪಾದನೆಗಿಂತ ಮಾರುಕಟ್ಟೆಯಲ್ಲಿನ ಕಾಲ್ಪನಿಕ ಮೌಲ್ಯವೇ ಹೆಚ್ಚಾಗಿದೆ ಅನ್ನೋದನ್ನ ಈ ಸಿದ್ಧಾಂತ ವಿವರಿಸುತ್ತದೆ. ಯಾವಾಗ ನೈಜ ಉತ್ಪಾದಕ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಆಗ ಈ ಜಾಗತಿಕ ಬಂಡವಾಳ ಷೇರು ಮಾರುಕಟ್ಟೆ ಮತ್ತು ವಿನಾಶಕಾರಿ ಶಸ್ತ್ರಾಸ್ತ್ರಗಳಂತಹ ಸಂಪೂರ್ಣ ಅನುತ್ಪಾದಕ ಕ್ಷೇತ್ರಗಳತ್ತ ಹರಿಯುತ್ತದೆ ಎಂದು ಲೇಖನ ಬಲವಾಗಿ ವಾದಿಸುತ್ತದೆ. ಲಾಭದ ಪ್ರಮಾಣವನ್ನು ಹೇಗಾದ್ರೂ ಸರಿ ಹೆಚ್ಚಿಸಿಕೊಳ್ಳಲು ಈ ವ್ಯವಸ್ಥೆ ಇಂಥ ಅಪಾಯಕಾರಿ ಹಾದಿ ಹಿಡಿದಿದೆ.
ನಾವು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಗಮನಿಸುವುದಾದರೆ ಮೂಲ ಲೇಖನದಲ್ಲಿ ಒಂದು ಪ್ರಮುಖ ರಾಜಕೀಯ ವಾದವನ್ನು ಮಂಡಿಸಲಾಗಿದೆ. ಅಮೆರಿಕ ತನ್ನಲ್ಲಿರುವ ಅಪಾರ ಸಂಪತ್ತನ್ನು ಲಾಭದಾಯಕವಾಗಿ ಹೂಡಿಕೆ ಮಾಡಲು ಹೆಣಗಾಡುತ್ತಿದೆ. ಹೀಗಾಗಿ ಅದು ಜಾಗತಿಕ ನಿಯಂತ್ರಣಕ್ಕೆ ಮುಂದಾಗಿದ್ರೂ ಇರಾನ್ನಂತಹ ದೇಶಗಳ ಅನಿರೀಕ್ಷಿತ ಪ್ರತಿಕ್ರಿಯೆಗಳು ಆ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡುತ್ತಿವೆ ಅಂತ ವಿಶ್ಲೇಷಿಸಲಾಗಿದೆ. ಹಾಗಾದ್ರೆ ಇಲ್ಲೊಂದು ಪ್ರಮುಖ ಪ್ರಶ್ನೆ ಏಳುತ್ತೆ. ಕಂಪ್ಯೂಟರ್ಗಳೇ ಇಲ್ಲದ ಆ 19ನೇ ಶತಮಾನದ ಸಿದ್ಧಾಂತಗಳು ಇಂದಿನ ಈ ವೇಗದ ಮಾಹಿತಿ ಮತ್ತು ತಂತ್ರಜ್ಞಾನದ ಕ್ರಾಂತಿಗೆ ಹೇಗೆ ತಾನೇ ಹೊಂದಿಕೊಳ್ತವೆ? ಬನ್ನಿ ಮುಂದಿನ ವಿಭಾಗದಲ್ಲಿ ನೋಡೋಣ. ನಮ್ಮ ಕೊನೆಯ ವಿಭಾಗ ಡಿಜಿಟಲ್ ಯುಗದಲ್ಲಿ ಮಾರ್ಕ್ಸ್ವಾದ, ಕೃತಕ ಬುದ್ಧಿಮತ್ತೆ, ಮೊಬೈಲ್ ಮತ್ತು ಸೈಬರ್ ಕಾರ್ಮಿಕ ವರ್ಗ. 21ನೇ ಶತಮಾನದಲ್ಲಿ ಬಂಡವಾಳಶಾಹಿ ಸ್ವರೂಪವೇ ಬದಲಾಗಿದೆ. ಮೊಬೈಲ್ ಗ್ಯಾಜೆಟ್ಸ್ಗಳು, ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ಈಗ ನಮ್ಮ ಹೊಸ ಉತ್ಪಾದನಾ ಸಾಧನಗಳು. ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಕುಸಿಯುತ್ತಿರುವ ಲಾಭದ ಪ್ರಮಾಣವನ್ನು ಸರಿದೂಗಿಸಲು ಈ ತಂತ್ರಜ್ಞಾನಗಳನ್ನು, ವಿಶೇಷವಾಗಿ ಎಐಯನ್ನು ಹೇಗೆ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿವೆ ಅನ್ನೋದನ್ನ ಲೇಖನ ಎತ್ತಿ ತೋರಿಸುತ್ತದೆ. ತಂತ್ರಜ್ಞಾನದ ಈ ನಾಗಾಲೋಟದಿಂದ ಒಂದು ಹೊಸ ವರ್ಗವೇ ಸೃಷ್ಟಿಯಾಗಿದೆ. ಅದನ್ನೇ ಮೂಲ ಲೇಖನವು ಸೈಬರ್ ಕಾರ್ಮಿಕ ವರ್ಗ ಅಥವಾ ಸೈಬರ್ ಪ್ರೊಲೆಟೇರಿಯೇಟ್ ಅಂತ ಕರೆಯುತ್ತದೆ. ಇವರು ಕಾರ್ಖಾನೆಗಳಲ್ಲಿ ದೈಹಿಕ ಶ್ರಮ ಪಡುವವರಲ್ಲ, ಬದಲಾಗಿ ಸೇವಾ ವಲಯದಲ್ಲಿ ತಮ್ಮ ಬುದ್ಧಿಮತ್ತೆಯಿಂದ ದುಡಿಯುವ ಯುವ ಸಮೂಹ ಮತ್ತು ಮಹಿಳೆಯರು. ಈ ನಗರೀಕೃತ ನೆಟ್ವರ್ಕಿಂಗ್ ಇಂದಿನ ಸೈದ್ಧಾಂತಿಕ ಜಗತ್ತಿಗೆ ಸಂಪೂರ್ಣ ಹೊಸ ಸವಾಲುಗಳನ್ನು ಒಡ್ಡುತ್ತಿದೆ. ಲೇಖಕರು ಒಂದು ಅದ್ಭುತ ವಾಕ್ಯದೊಂದಿಗೆ ತಮ್ಮ ವಾದವನ್ನು ಮುಕ್ತಾಯಗೊಳಿಸುತ್ತಾರೆ. ಮಾರ್ಕ್ಸ್ವಾದವು ಎಂದಿಗೂ ಬದಲಾಗದ ಮುಂಡುಕಟ್ಟುಪಾಡಲ್ಲ, ಬದಲಾಗಿ ಭವಿಷ್ಯದ ಕ್ರಿಯೆಗೆ ಅದೊಂದು ಮಾರ್ಗದರ್ಶಿ. ಹಾಗಾಗಿ ಇಂದಿನ ಈ ಸೈಬರ್ ವರ್ಗದ ಸವಾಲುಗಳನ್ನು ಎದುರಿಸಲು ನಾವು ಹೊಸ ಜ್ಞಾನದ ಸಾಧನಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಅವರು ಒತ್ತಿ ಹೇಳುತ್ತಾರೆ. ಈ ವಿಚಾರ ನಮ್ಮನ್ನು ಆಳವಾದ ಆಲೋಚನೆಗೆ ದೂಡುತ್ತದೆ. 19ನೇ ಶತಮಾನದ ಆ ಸೈದ್ಧಾಂತಿಕ ಚೌಕಟ್ಟುಗಳು ಕೃತಕ ಬುದ್ಧಿಮತ್ತೆಯಿಂದ ನಿಯಂತ್ರಿಸಲ್ಪಟ್ಟಿರುವ ಇಂದಿನ ಸೈಬರ್ ಕಾರ್ಮಿಕ ವರ್ಗದ ವಾಸ್ತವಗಳಿಗೆ ನಿಜವಾಗಿಯೂ ಹೊಂದಿಕೊಳ್ಳುತ್ತವೆಯಾ? ಐತಿಹಾಸಿಕ ಸಿದ್ಧಾಂತ ಮತ್ತು ಆಧುನಿಕ ತಂತ್ರಜ್ಞಾನದ ನಡುವಿನ ಈ ಮುಖಾಮುಖಿಯನ್ನು ಅರ್ಥಮಾಡಿಕೊಳ್ಳುವುದು ಇಂದಿನ ತುರ್ತು ಅಗತ್ಯ. ಈ ಪ್ರಮುಖ ಪ್ರಶ್ನೆಯೊಂದಿಗೆ ನಿಜ ಕನ್ನಡ ನ್ಯೂಸ್ನ ಇಂದಿನ ಈ ಸಮಗ್ರ ವಿಶ್ಲೇಷಣಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ವಂದನೆಗಳು.